ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಹ ಮತ್ತು ಕಲಿಕೆ ಚಾನಲ್ಗೆ ಸ್ವಾಗತ. ಯಾರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ವಿಡಿಯೋ ಇದಾಗಿರ್ತದೆ. HSTR ಎಂದರೆ ಏನು, ಶೈಕ್ಷಣಿಕ ಅರ್ಹತೆ ಏನೆಲ್ಲ ಹೊಂದಿರಬೇಕು, ಸೊ ಅದ್ರ ಜೊತೆಗೆ ಆಯ್ಕೆ ಪ್ರಕ್ರಿಯೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ, HSTR ಪರೀಕ್ಷೆ ಯಾವ ಮಾದರಿಯನ್ನು ಒಳಗೊಂಡಿರ್ತದೆ, ಬರವಣಿಗೆ ಪ್ರಶ್ನೆಗಳು ಇರ್ತಾವ ಇರುವುದಿಲ್ಲ, ನೆಗೆಟಿವ್ ಮಾರ್ಕಿಂಗ್, ಅದರ ಜೊತೆಗೆ HSTRನಲ್ಲಿ ಸಾಮಾನ್ಯವಾಗಿ ಎಷ್ಟು ಪ್ರಶ್ನೆ ಪತ್ರಿಕೆಗಳು ಇರ್ತವೆ, ಒಟ್ಟು ಅಂಕಗಳೆಷ್ಟು, ಸಿಲೆಬಸ್ ಏನು, ಸೊ ಅದ್ರ ಜೊತೆಗೆ ಯಾವೆಲ್ಲ ಪುಸ್ತಕಗಳನ್ನು ಓದಿದ್ರೆ ನಾವಿಲ್ಲಿ SS ಅನ್ನು ಕಾಣ್ಬೋದು. ಇವೆಲ್ಲವುಗಳ ಬಗ್ಗೆ ಮಾಹಿತಿ ಇದು ಈ ವಿಡಿಯೋದಲ್ಲಿ ಒಳಗೊಂಡಿರ್ತದೆ. ಸೊ ನಿಮಗೆ ಸಂಪೂರ್ಣವಾಗಿ ಈ ಮಾಹಿತಿ ಅರ್ಥ ಆಗ್ಬೇಕಂದ್ರೆ ವಿಡಿಯೋವನ್ನು ಕೊನೆವರೆಗೆ ನೋಡ್ತಾ ಬರಬೇಕು. ಸೊ ಯಾವುದಾದ್ರೂ ಎಕ್ಸಾಮ್ ನೀವು ಕ್ಲಿಯರ್ ಮಾಡ್ಬೇಕಂದ್ರೆ ಸೊ ಮೊದಲೇದಾಗಿ ಇವೆಲ್ಲ ಪ್ರಶ್ನೆಗಳ ಬಗ್ಗೆ ಉತ್ತರ ಗೊತ್ತಿರ್ಬೇಕು ನಿಮಗೆ. ಸೊ ಅಂದಾಗ ಮಾತ್ರ ನಿಮ್ಗೆ ಏನಾಗ್ಬೋದು, ಇಲ್ಲಿ SS ಅನ್ನು ಕಾಣ್ತಾ ಬರ್ಬೋದು. ಹಾಗೆ ಇವೆಲ್ಲ ಅಂಶಗಳ ಬಗ್ಗೆ ಗೊತ್ತಿರಬೇಕು ನಿಮಗೆ. ಸಿಲೆಬಸ್ ಗೊತ್ತಿರಬೇಕು, ಶೈಕ್ಷಣಿಕ ಅರ್ಹತೆಗಳ ಬಗ್ಗೆ ಗೊತ್ತಿರಬೇಕು, ಯಾವೆಲ್ಲ ಪತ್ರಿಕೆಗಳು ಇರ್ತವೆ, ಸೊ ಪತ್ರಿಕೆ 1 ಇರುತ್ತೋ 2 ಇರುತ್ತೋ ಅಥವಾ ನೆಗೆಟಿವ್ ಇರುತ್ತೋ ಇರಲ್ಲ, ಇವುಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿದ್ದಾಗ ಮಾತ್ರ ನಿಮ್ಗೆ ಏನಾಗುತ್ತೆ, ಇಲ್ಲಿ ಎಕ್ಸಾಮ್ ಅನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ವಿಡಿಯೋವನ್ನು ಕೊನೆವರೆಗೆ ನೋಡ್ತಾ ಬನ್ನಿ. ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ನಿಮ್ಮ ಅಭಿಪ್ರಾಯ ತಿಳಿಸೋದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಕೂಡ ಮಾಡ್ತಾ ಬರ್ಬೋದು. ಸೊ ಒಂದೊಂದಾಗಿ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ HSTR ಎಂದರೆ ಏನು. ಸೊ ನಿಮ್ಗೆ ಗೊತ್ತಿರಲಿ, HSTR ಅಂದರೆ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್, ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತ. ಇಲ್ಲಿ ಪ್ರೌಢಶಾಲೆಗೆ ಸಂಬಂಧಿಸಿದಂತೆ ಇಲ್ಲಿ 8ರಿಂದ 10ನೇ ತರಗತಿಗೆ ಬೋಧನೆ ಮಾಡ್ಬೇಕಂದ್ರೆ ಸೊ ಇಲ್ಲಿ HSTR ಹುದ್ದೆಗಳನ್ನು ಪಡಿತಾ ಬರಬೇಕು. ಇದನ್ನು ಯಾರು ನಡೆಸ್ತಾರೆ ಅಂದರೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಮೂಲಕ ನಡೆಯುವ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಇದಾಗಿರ್ತದೆ. ಇಲ್ಲಿ ನಾವು ಈ ಹುದ್ದೆ HSTR ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಏನೆಲ್ಲ ಅರ್ಹತೆಗಳನ್ನು ಪಡೆದಿರಬೇಕು, ಶೈಕ್ಷಣಿಕ ಅರ್ಹತೆಗಳು ನೋಡ್ತಾ ಹೋಗೋಣ. HSTRಗೆ ಅರ್ಜಿ ಹಾಕಲು ಸಾಮಾನ್ಯವಾಗಿ ಬೇಕಾಗುವ ಯಾವುದೇ ವಿಷಯದಲ್ಲಿ BA, BCom ಮತ್ತು BSc ಪದವಿಯನ್ನು ಪಡೆದಿರಬೇಕು. ಇದು ಕಡ್ಡಾಯ, ಇದು ಕೂಡ ಕಡ್ಡಾಯ. ಸೊ ಅದರ ಜೊತೆಗೆ B.Ed ನೀವು ಕಂಪಲ್ಸರಿಯಾಗಿ D.Ed ಅಲ್ಲ B.Ed ಮಾಡಿದ್ರೆ ಮಾತ್ರ ಈ HSTRಗೆ ಹುದ್ದೆಗೆ ಅಪ್ಲಿಕೇಶನ್ ಅನ್ನು ಹಾಕ್ತಾ ಬರ್ಬೋದು. TET ಕಂಪಲ್ಸರಿ ಆಗಿರ್ಬೇಕಂತ ಸಾಕಷ್ಟು ಕಮೆಂಟ್ಗಳನ್ನು ಮಾಡ್ತಾ ಇದ್ರು. ಇಲ್ಲಿ TET ಯಾವುದೇ ಕಾರಣಕ್ಕೂ ಹಿಂದೆ ನಡೆದಿರ್ತಕ್ಕಂಥ ಹುದ್ದೆಯಲ್ಲಿ ಹಿಂದೆ ಏನೋ ರಿಕ್ರೂಟ್ಮೆಂಟ್ ಆಗಿತ್ತಲ್ಲ, ಅಲ್ಲೇ ಯಾವುದೇ ಕಾರಣಕ್ಕೂ TET ಹಿಡಿದಿಲ್ಲ. ಸೊ ಮುಂದೆ ಹಿಡಿಬಹುದು. ರಾಜ್ಯ ಸರ್ಕಾರ ಈಗೇನಾದ್ರೂ ಈ ಸಲ ತಗೋಬೇಕು ಹಿಡಿಬೇಕಂತ ಮಾಡಿದ್ರೆ ಮಾತ್ರ, ಹೊಸ C&R ರೂಲ್ ಬಂದ್ರೆ ಮಾತ್ರ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ TET ಅನ್ನು ಹಿಡಿತಾರ. ಇಲ್ಲಾಂದ್ರೆ ಸೊ ಸದ್ಯಕ್ಕೆ ಏನಿದೆ TET ಹಿಡಿಬೇಕಂತ ಎಲ್ಲಿ ಕೂಡ ಅಧಿಕೃತವಾಗಿ C&R ರೂಲ್ ಕೂಡ ಬಂದಿಲ್ಲ. ಸೊ ಅಧಿಕೃತವಾಗಿ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಹೀಗಾಗಿ ಸೊ ನೀವು ಅದ್ರ ಬಗ್ಗೆ ಗಮನ ಕೊಡಬೇಡಿ. ಸೊ ಇದ್ರ ಸಿಲೆಬಸ್ ನೋಡಿ. ಸೊ B.Ed ಅದ್ರ ಜೊತೆಗೆ BA ಆಗಿದ್ರೆ ಸಾಕು, ನೀವು ಏನ್ ಮಾಡಬಹುದು, ಸೊ ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ಪ್ರಿಪರೇಷನ್ ಕೂಡ ಮಾಡ್ತಾ ಮುಂದುವರಿಸಿ. ಆಯ್ಕೆ ಪ್ರೊಸೆಸ್ ಯಾವ ರೀತಿ ಇರ್ತದೆ ಅಂದ್ರೆ ಇಲ್ಲಿ HSTR ನೇಮಕಾತಿ ಸಾಮಾನ್ಯವಾಗಿ ಈ ಹಂತಗಳನ್ನು ಒಳಗೊಂಡಿರುತ್ತೆ. ಯಾವೆಲ್ಲ ಹಂತಗಳಂದ್ರೆ ಸೊ ಮೊದಲನೇದಾಗಿ ಲಿಖಿತ ಪರೀಕ್ಷೆಯನ್ನು ಒಳಗೊಂಡಿರ್ತದ. ಸೊ ಅದು ಕೂಡ ಕ್ಲಿಯರ್ ಆಗಿ ಗೊತ್ತಿರಲಿ, ಯಾಕಂದ್ರೆ GPSTRಗೂ ಇದಕ್ಕೂ ಬಹಳಷ್ಟು ವ್ಯತ್ಯಾಸವನ್ನು ಗಮನಿಸ್ತಾ ಬನ್ನಿ ನೀವು. ಇಲ್ಲಿ ಲಿಖಿತ ಪರೀಕ್ಷೆಯನ್ನು ಒಳಗೊಂಡಿರ್ತದ. ಸೊ ಮೆರಿಟ್ ಲಿಸ್ಟ್ ಬಿಡ್ತಾರೆ ಆನಂತರ. ಸೊ ಆನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅನ್ನು ಕೂಡ ಬಿಡ್ತಾ ಬರ್ತಾರೆ. ಹಾಗಾದ್ರೆ HSTR ಪರೀಕ್ಷೆ ಯಾವ ಮಾದರಿಯನ್ನು ಒಳಗೊಂಡಿರ್ತದ, ಸೊ MCQ ಇರ್ತದ ಅಥವಾ ರೈಟಿಂಗ್ ಅಲ್ಲಿ ಇರ್ತದ ಅಂತ ಸಾಕಷ್ಟು ಕಮೆಂಟ್ ಮಾಡ್ತಾರೆ. ಅದಕ್ಕೂ ಕೂಡ ಇಲ್ಲಿ ಉತ್ತರಿಸುವುದಾದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವ, MCQ ಮಾತ್ರ ಇರ್ತಾವ ಇಲ್ಲಿ. ಸೊ 2 ಪತ್ರಿಕೆ ಇರ್ತಾವ, 2 ಪತ್ರಿಕೆ ಇದ್ರೂ ಕೂಡ ಇಲ್ಲಿ MCQ ಅಲ್ಲೇ ಇರ್ತಾವ 2 ಕೂಡ. ಸೊ ಬರವಣಿಗೆ ಪ್ರಶ್ನೆಗಳು ಇರ್ತಾವ ಅಂದ್ರೆ ರೈಟಿಂಗ್ ಇರ್ತದ, GPSTR ಅಲ್ಲಿ ಇರ್ತದ, ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ರೈಟಿಂಗ್ ಇರೋದಿಲ್ಲ. ಸೊ ಇಲ್ಲಿ ಕೇವಲ MCQ ಮಾತ್ರ ಇರ್ತಾವ. 2 ಪತ್ರಿಕೆ ಇದ್ರೆ 2 ಪತ್ರಿಕೆ ಕೂಡ ಏನಿರ್ತದ, MCQ ಇರ್ತದ. ನೆಗೆಟಿವ್ ಮಾರ್ಕಿಂಗ್ ಇರ್ತದ ಅಂತ ಮತ್ತಷ್ಟು ಮಂದಿ ಕಮೆಂಟ್ ಮಾಡ್ತಿದ್ರು. ನೆಗೆಟಿವ್ ಮಾರ್ಕಿಂಗ್ ಯಾವುದೇ ಕಾರಣಕ್ಕೂ ಇರುವುದಿಲ್ಲ. ಸೊ ಹಿಂದೆ ಇದುವರೆಗೆ ಆದ್ರೂ ಇಲ್ಲ, ಸೊ ಮುಂದೆನೂ ಕೂಡ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು TET ಯಾವ ರೀತಿ ಬರೆದ್ರೆ ಅದೇ ರೀತಿ ಇರ್ತದೆ ಇಲ್ಲಿ. ಸೊ ಯಾವುದೇ ಕಾರಣಕ್ಕೂ ನೆಗೆಟಿವ್ ಮಾರ್ಕ್ ಇರಂಗಿಲ್ಲ. ಸೊ ಋಣಾತ್ಮಕ ಅಂಕ ಒಳಗೊಂಡಿರುವುದಿಲ್ಲ. ಮುಂದುವರೆದು HSTR ನಲ್ಲಿ ಸಾಮಾನ್ಯವಾಗಿ ಎಷ್ಟು ಪ್ರಶ್ನೆ ಪತ್ರಿಕೆಗಳು ಇರ್ತವೆ ಅಂದ್ರೆ 2 ಪ್ರಶ್ನೆ ಪತ್ರಿಕೆಗಳು ಇರ್ತವೆ. ಸೊ ಒಂದು ಸಾಮಾನ್ಯ ಪತ್ರಿಕೆ ಅಂತೇಳಿ, ಸೊ ಇದನ್ನ ಕಂಪಲ್ಸರಿ ಎಲ್ಲರೂ ಬರೀಬೇಕಾಗ್ತದೆ. ಸಾಮಾನ್ಯ ಪತ್ರಿಕೆ ಪೇಪರ್ 1 ಸಾಮಾನ್ಯ ಪತ್ರಿಕೆ ಎಷ್ಟು ಅಂಕದ ಇರ್ತದಂದ್ರೆ ಒಟ್ಟಾರೆ 100 ಅಂಕದನ್ನ ಒಳಗೊಂಡಿರ್ತದ. ವಿಷಯಗಳನ್ನು ಗಮನಿಸ್ತಾ ಬನ್ನಿ. ಇದರಲ್ಲಿ ಸಾಮಾನ್ಯ ಪತ್ರಿಕೆಯಲ್ಲಿ ಯಾವೆಲ್ಲ ವಿಷಯಗಳು ಇರ್ತಾವಂದ್ರೆ ಸೊ ಮೊದಲನೇದಾಗಿ ಗಮನಿಸಿ ಇಲ್ಲಿ ಸಾಮಾನ್ಯ ಜ್ಞಾನ ಅಂತೇಳಿ. ಸೊ ಸಾಮಾನ್ಯ ಜ್ಞಾನದ ಅದು ಸಿಲೆಬಸ್ ಕೂಡ ಹೇಳ್ತಾ ಬರ್ತೇನೆ ಅಂತ ನಾ ಮುಂದುವರೆದು. ಇಲ್ಲಿ ಸಾಮಾನ್ಯ ಜ್ಞಾನ 25 ಅಂಕ, ಶೈಕ್ಷಣಿಕ ಮಹಾಶಾಸ್ತ್ರ 25 ಅಂಕ, ಜನರಲ್ ಇಂಗ್ಲಿಷ್ 25 ಅಂಕ,
ಕಂಪ್ಯೂಟರ್ ನಾಲೆಜ್ 13 ಅಂಕ. ಸೊ ಅದ್ರ ಜೊತೆಗೆ ಜನರಲ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗೆ 25 ಅಂಕಗಳು ಇರ್ತವೆ. ಒಟ್ಟಾರೆ ಎಷ್ಟು ಅಂಕದಿರುತ್ತೆ ಅಂದ್ರೆ ಇದು ಸಾಮಾನ್ಯ ಪತ್ರಿಕೆ 100 ಅಂಕವನ್ನು ಒಳಗೊಂಡಿರ್ತದೆ. ಸೊ ಅದೇ ರೀತಿ ಮುಂದುವರೆದ ಪತ್ರಿಕೆ 1 ಅರ್ಥ ಆಯ್ತು ಅಂತ ಭಾವಿಸ್ಕೋತೀನಿ. ಇಲ್ಲಿ ಪತ್ರಿಕೆ 2 ಗಮನಿಸ್ತಾ ಬನ್ನಿ. ಈ ಏನೆಲ್ಲ ಅಂಶಗಳನ್ನು ಒಳಗೊಂಡಿರ್ತದೆ ಅಂದ್ರೆ ಇಲ್ಲಿ ನಿಮ್ಮ ವಿಷಯವನ್ನು ಅಂದ್ರೆ ನೀವು ಪದವಿಯಲ್ಲಿ ಯಾವ ವಿಷಯವನ್ನು ಅಧ್ಯಯನ ಮಾಡಿರ್ತಾರಲ್ಲ, ನೀವು ಯಾವುದಕ್ಕೆ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಸೊ ಮ್ಯಾಥ್ಸ್ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಸಮಾಜ ವಿಜ್ಞಾನ, ಇಂಗ್ಲಿಷ್, ಇವುಗಳಿಗೆ ಸಂಬಂಧಪಟ್ಟಂಗೆ ಸೊ ಇದು ಸಪ್ರೇಟ್ ಆಗಿರ್ತಕ್ಕಂಥ 100 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರ್ತದೆ. ಇದರಲ್ಲಿ 100 ಅಂಕ ಇದ್ರೆ 100 ಅಂಕ ಕಂಪಲ್ಸರಿ ಕನ್ನಡ ಇರಂಗಿಲ್ಲ ಇಲ್ಲಿ. ಸೊ ಕನ್ನಡ 80 ಇರ್ತದ. ಸೊ ಅದ್ರ ಜೊತೆಗೆ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಪೆಡಗಾಗಿ 20 ಅಂಕ ಇರ್ತದ. ಇಲ್ಲಿ ಗಣಿತನೂ ಕೂಡ 80 ಇರ್ತದ. ಅದ್ರ ಜೊತೆಗೆ ಪೆಡಗಾಗಿ ಸಂಬಂಧಪಟ್ಟಂಗೆ 20 ಅಂಕದ ಪ್ರಶ್ನೆಗಳು ಒಳಗೊಂಡಿರ್ತವೆ. ಒಟ್ಟಾರೆ ಇಲ್ಲಿ ಪತ್ರಿಕೆ ಸೆಕೆಂಡ್ ಬಂದ್ಬಿಟ್ಟು ನಿಮ್ಗೆ ಏನಾಯ್ತು, ವಿಷಯವಾರು ನೀವು ಯಾವ ವಿಷಯವನ್ನು ಆಯ್ಕೆ ಮಾಡ್ಕೊಂತಿರಲ್ಲ, ಸೊ ಆ ವಿಷಯ ಪತ್ರಿಕೆ ಸಂಬಂಧಪಟ್ಟಾಗ 100 ಅಂಕ ಇರ್ತದ. MCQ ಪ್ರಶ್ನೆಗಳು ಮಾತ್ರ ಒಳಗೊಂಡಿರ್ತವೆ. ಒಟ್ಟು ಕೂಡ ಪೇಪರ್ 1 100 ಅಂಕ, ಪೇಪರ್ 2 100 ಅಂಕ, ಒಟ್ಟಾರೆ 200 ಅಂಕಗಳನ್ನು ಒಳಗೊಂಡಿರ್ತದ. ಸೊ ನೆಕ್ಸ್ಟ್ ಅದೇ ರೀತಿ ಸಿಲೆಬಸ್ ಬಗ್ಗೆ ನೋಡ್ತಾ ಹೋಗೋ ನಾವು ಇಲ್ಲಿ ಮುಂದುವರೆದು ಸಿಲೆಬಸ್ ಏನೆಲ್ಲ ಒಳಗೊಂಡಿರ್ತದ, ಯಾವೆಲ್ಲ ಬುಕ್ಸ್ಗಳನ್ನು ಓದಬೇಕು, ಸೊ ಅದನ್ನು ಕೂಡ ನೋಡ್ತಾ ಹೋಗೋಣ. ಸೊ ಇಲ್ಲಿ ಸಿಲೆಬಸ್ 8ರಿಂದ 10ನೇ ತರಗತಿ ನೀವು ಬೋಧನೆ ಮಾಡ್ಬೇಕಂದ್ರೆ ಸಾಮಾನ್ಯ ಪತ್ರಿಕೆ ಪೇಪರ್ 1 ಏನಿರುತ್ತಲ್ಲ ಇದರಲ್ಲಿ ಸಾಮಾನ್ಯ ಜ್ಞಾನ ಇರುತ್ತೆ ಅಂತ ಹೇಳಿದ್ದೀನಿ. ಸೊ ಎಷ್ಟು ಅಂಕ ಇಲ್ಲಿ 25 ಅಂಕ. ಏನೆಲ್ಲ ಓದ್ಬೇಕು ಪ್ರಮುಖವಾಗಿ ನೀವು ಅಂದ್ರೆ ಪ್ರಸಿದ್ಧ ಪುಸ್ತಕಗಳು ಮತ್ತು ಲೇಖಕರು, ಪ್ರಮುಖ ಆವಿಷ್ಕಾರಗಳು ಮತ್ತು ಆವಿಷ್ಕಾರರು, ಸೊ ಅದರ ಜೊತೆಗೆ ಮೂಲ ವಿಜ್ಞಾನ, ವೈಜ್ಞಾನಿಕ ವಿದ್ಯಮಾನಗಳು, ಸೊ ನೈರ್ಮಲ್ಯ ಮತ್ತು ಶರೀರಶಾಸ್ತ್ರ, ಮಾನವನ ಸಂಬಂಧಪಟ್ಟಂಗ, ವಿಶ್ವ ಇತಿಹಾಸದಲ್ಲಿ ನಡೆದ ಘಟನೆಗಳ ಕಾಲಾನುಕ್ರಮಣಿಕೆ, ಭಾರತೀಯ ಇತಿಹಾಸ ಮತ್ತು ಇಣುಕು ನೋಟಗಳು, ಸೊ ಭೌಗೋಳಿಕ ಪದಗಳು, ಕ್ರೀಡೆ ಮತ್ತು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ವ್ಯಕ್ತಿಗಳು, ಪ್ರಶಸ್ತಿಗಳು ಮತ್ತು ಬಹುಮಾನಗಳಿಗೆ ಸಂಬಂಧಪಟ್ಟಂಗೆ ಓದ್ತಾ ಬರಬೇಕು. ಭಾರತೀಯ ಸಂಸ್ಕೃತಿ, ಭೂಮಿ, ಜನರು, ಹಬ್ಬಗಳು, ಅದ್ರ ಜೊತೆಗೆ ಭೌತಿಕ, ಭೂಗೋಳಶಾಸ್ತ್ರ, ಜನಸಂಖ್ಯೆ, ಸಾಕ್ಷರತೆ, ಸೊ ಇವೆಲ್ಲ ಅಂಶಗಳನ್ನು ನೀವು ನೋಡ್ತಾ ಬರಬೇಕು. ಸೊ ಮುಂದುವರೆದು ಶಿಕ್ಷಣ, ರಾಷ್ಟ್ರೀಯ ನೀತಿ ಮತ್ತು ಸಂವಿಧಾನ, ಪ್ರಮುಖ ಅಂಶಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಕ್ಯಾಬಿನೆಟ್ ಮುಂತಾದ ಅಂಶಗಳನ್ನು ನೀವೇನು ಮಾಡ್ಬೇಕು ಇಲ್ಲಿ ಈ GK ಪತ್ರಿಕೆಯಲ್ಲಿ ನೋಡ್ತಾ ಬರಬೇಕು. ಪ್ರಚಲಿತ ಅಂತಾರಾಷ್ಟ್ರೀಯ ವ್ಯವಹಾರಿಕ ಮತ್ತು ಭಾರತೀಯ ವಿದೇಶಾಂಗ ಸಂಬಂಧಗಳು ಅಂದ್ರೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ಕೂಡ ಇರ್ತವೆ. ಇವೆಲ್ಲ ಅಂಶಗಳು ನೀವು ಓದ್ತಾ ಬಂದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಒಟ್ಟಾರೆ ನಿಮ್ಗೆ 25 ಅಂಕಗಳನ್ನು ಗಳಿಸ್ತಾ ಬರ್ಬೋದು. ಸೊ ಇದಕ್ಕೆ ಯಾವೆಲ್ಲ ರೆಫರೆನ್ಸ್ ಪುಸ್ತಕ ಅಂತ ನೋಡ್ತಾ ಬನ್ನಿ ಇಲ್ಲಿ. ಸೊ ಗಮನಿಸಿ, ಇಲ್ಲಿ ಪ್ರಮುಖವಾಗಿ ಯಾವುದಾದ್ರೂ ಒಂದು ಪುಸ್ತಕವನ್ನು ತಗೋಬಹುದು. ಇಲ್ಲಿ ನೂತನ GK ಅಂತ ಇದೆ. ಸೊ ಇಲ್ಲಿ ನೂತನ GK ಮತ್ತೆ ಯಾವ್ದು ತಗೋಬಹುದು ನೀವು, ಚಾಣಕ್ಯ ಕನಜ ಇದೆ, ಚಾಣಕ್ಯ. ಸೊ ಕನಜ ಕೂಡ ತಗೋಬಹುದು. KM ಸುರೇಶ್ ಸರರ ಸಾಮಾನ್ಯ ಜ್ಞಾನ ಅಂತ ಇದೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ನೀವು ತೆಗೆದುಬಿಟ್ಟು, ಸೊ ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಅಪ್ಡೇಟ್ ರೆಗ್ಯುಲರ್ ಆಗಿ, ಸೊ ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಒಂದು ಮ್ಯಾಗಝೀನ್ ಅನ್ನು ರೆಫರೆನ್ಸ್ಗೆ ಇಟ್ಕೊಂಡು ನೋಡಿದ್ರೆ ನೀವು, ಸೊ ಇಲ್ಲಿ ಕಂಪಲ್ಸರಿ ಆಗಿ 25ಕ್ಕೆ ಸೊ 20 ಅಂಕ ಅಥವಾ 22 ಅಂಕದವರೆಗೆ ನೀವು ಪಡಿತಾ ಬರ್ಬೋದು. ಸಾಮಾನ್ಯ GK ಅರ್ಥ ಆಯ್ತು ಅಂತ ಭಾವಿಸ್ಕೊಳ್ತೀನಿ. ಇಲ್ಲಿ 25 ಅಂಕಗಳಿಗೆ ಇವೆಲ್ಲ ಅಂಶಗಳನ್ನು ಓದಲೇಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ನೀವು ಆಲ್ರೆಡಿ TET ಸಂಬಂಧಪಟ್ಟಂಗೆ ಪ್ರಿಪ್ರೇಷನ್ ಮಾಡಿರ್ತೀರ. ಶೈಕ್ಷಣಿಕ ಮನಃಶಾಸ್ತ್ರ, ಸೈಕಾಲಜಿ ನೋಡಿಲ್ಲ ಮೇನ್ ಆಗಿರ್ತಕ್ಕಂಥದ್ದು, ಅಲ್ಲಿ ಕೂಡ 25 ಅಂಕ ಇದೆ. ನೀವು GPT ಪ್ರಿಪ್ರೇಷನ್ ಮಾಡ್ತಿದ್ರೆ ಅದಕ್ಕೂ ಕೂಡ ಸೈಕಾಲಜಿ ಇದೆ. ಅದ್ರ ಜೊತೆಗೆ HSTRಗೂ ಸೈಕಾಲಜಿ ಇದೆ, PhDಗೂ ಕೂಡ ಸೈಕಾಲಜಿ ಇದೆ. ಹೀಗಾಗಿ ನೀವು ಕಂಪಲ್ಸರಿ ಏನು ಮಾಡ್ಬೇಕಿಲ್ಲಿ, ಸೊ ಸೈಕಾಲಜಿ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಬರಬೇಕು. ಇಲ್ಲಿ ನಾ ಡಿಟೇಲ್ ಆಗಿ ಹೇಳ್ತಾ ಹೋಗಲ್ಲ. ಸೊ ಈ ಸೈಕಾಲಜಿ ಸಂಬಂಧಪಟ್ಟಂಗೆ ನೀವೇನು ಮಾಡಿಲಿ, ಸೊ 1 ಅಥವಾ 2 ಬುಕ್ ಅನ್ನು ನೋಡಿ. ಒಂದು MCQ ಸಂಬಂಧಪಟ್ಟಂಗೆ ಒಂದು ಪುಸ್ತಕ ತಗೊಳ್ರಿ, ಕ್ವಶನ್ ಬ್ಯಾಂಕ್ ಅನ್ನ. ಅದು ಬಿಟ್ಟು ಒಂದು ಬೆಸ್ಟ್ ಬುಕ್ ಯಾವ್ದಂದ್ರೆ ಇಲ್ಲಿ ವಾಮದೇವಪ್ಪ ಬುಕ್ ಅನ್ನ ನೀವೇನ್ ಮಾಡ್ಬೋದು, ಇಲ್ಲಿ ರೆಫರೆನ್ಸ್ ಆಗಿ ತಗೊಂಡು ಅಧ್ಯಯನವನ್ನು ಮುಂದುವರಿಸ್ತಾ ಬರ್ಬೋದು. ಸೊ ಇಲ್ಲಿ ಈ ರೀತಿ ನೋಡ್ತಾ ಬರ್ಬೋದು ಏನೆಲ್ಲ ಒಳಗೊಂಡಿರ್ತದ ಅಂತೇಳಿ. ಸೊ ನೀವು ಇಲ್ಲಿ ಈ PDF ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀವಿ, ಆ ಲಿಂಕ್ ಮುಖಾಂತರ ನೀವೇನ್ ಮಾಡಿ ಸೊ ಓದ್ತಾ ಬರ್ಬೋದು. ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಇಲ್ಲಿ ಏನಾಗುತ್ತೆ, ವಿಡಿಯೋ ಬಹಳಷ್ಟು ಲೆಂದಿ ಆಗ್ತಾ ಬರ್ತದ. ಇಲ್ಲಿ ಎಲ್ಲ ಸೇಮ್ ಸಿಲೆಬಸ್ ಇರ್ತದೆ. ನೀವೇನು TET ಮತ್ತು GPT ಏನು ಓದಿರ್ತಾರಲ್ಲ ಅದೇ ಸಿಲೆಬಸ್ ಇರ್ತದೆ. ಸೊ ನೀವು ಅದನ್ನ ನೀಟಾಗಿ ಏನು ಮಾಡಿ ಇದನ್ನು ಡೌನ್ಲೋಡ್ ಮಾಡಿಬಿಟ್ಟು, ಸೊ PDF ಅನ್ನ ಏನು ಮಾಡಿ ಡೌನ್ಲೋಡ್ ಮಾಡಿಬಿಟ್ಟು ನೀವು ಸೊ ಅದನ್ನು ಒಂದು ಕಡೆ ಒಂದು ಕಾಫಿ ಇಟ್ಕೊಂಡು ಪ್ರಿಪ್ರೇಷನ್ ಅನ್ನು ಮುಂದುವರಿಸ್ತಾ ಬರ್ಬೇಕಿಲ್ಲಿ. ಸೊ ಇದೆಲ್ಲ ಏನಾಗಿರ್ತದೆ, ಇದು ಸೈಕಾಲಜಿಗೆ ಸಂಬಂಧಪಟ್ಟಂಗೆ ಆಗಿರ್ತದೆ. ಸೊ ಮುಂದುವರೆದು ಇಂಗ್ಲೀಷ್ಗೆ ಸಂಬಂಧಪಟ್ಟಂಗೆ ನೋಡ್ರಿ, ಇಲ್ಲಿ 12 ಅಂಕದ
ಇರ್ತೈತಿ. ಒಟ್ಟಾರೆ ಜಿ ಕೆ ಸಂಬಂಧಪಟ್ಟಂಗ 25 ಅಂಕ ಆದ್ರೆ ಸಾಮಾನ್ಯ ಜ್ಞಾನಕ್ಕೆ 25, ಸೈಕಾಲಜಿಗೆ 25. ಸೊ ಹಾಗಾದ್ರೆ ಸೊ ಇಲ್ಲಿ ಎಷ್ಟು ಇಂಗ್ಲೀಷಿಗೆ ಎಷ್ಟು ಇರ್ತದ ಅಂದ್ರೆ 12 ಅಂಕ ಇರ್ತದ. ಸೊ ಇದು ಕೂಡ ಬಹಳಷ್ಟು ಪ್ರಮುಖವಾಗಿರ್ತದ. ಒಂದು ಯಾವ್ದಾದ್ರು ಬುಕ್ ರೆಫರೆನ್ಸ್ ಬುಕ್ ತೋರಿ, ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ವರ್ಬ್ಸ್ ಆಗಿರ್ಬೋದು, ಟೆನ್ಸ್ ಆಗಿರ್ಬೋದು. ನೆಕ್ಸ್ಟ್ ಇಲ್ಲಿ ಸೊ ಈಸಿ ಆಗಿರ್ತಕ್ಕಂಥದ್ದು ಯಾವ್ದು ಬುಕ್ ನಿಮಗೆ ಬೆಸ್ಟ್ ಈಸಿ ಅಂತಂದ್ರೆ ಸಿ ಗ್ರೂಪಿಗೆ ಕೂಡ ಹೆಲ್ಪ್ ಆಗುವಂಥದ್ದು ಶಿವಕುಮಾರ್ ಮಾವಳಿ ಸರ್ ಅಂತೇಳಿ. ಸೊ ಇಲ್ಲಿ ಜನರಲ್ ಇಂಗ್ಲಿಷ್ ಅಂತ ಒಂದು ಬುಕ್ ಇದೆ, ಅದು ಅದ್ಭುತವಾಗಿರ್ತಕ್ಕಂಥ ಬುಕ್. ಸೊ ಅದನ್ನು ಕೂಡ ನೀವು ಓದ್ಬೋದು. ಇಲ್ಲ ಸರ್ ನಮ್ಮ ಕಡೆ ಬೇರೆ ಇದೆ ಅಂದ್ರೆ ಸೊ ನಿಮ್ಮ ಕಡೆ ಇರ್ತಕ್ಕಂಥ ಬುಕ್ಕನ್ನು ಏನು ಮಾಡಿ ಇಲ್ಲಿ ಈ ಕಂಟೆಂಟ್ ವೈಸ್ ಟಾಪಿಕ್ ವೈಸ್ ಏನು ಮಾಡಿ ನೀವು ಸೊ ವಿಡಿಯೋನು ಕೂಡ ನೋಡ್ತಾ ಬರ್ಬೋದು. ಯೂಟ್ಯೂಬಲ್ಲಿ ಸಾಕಷ್ಟು ಗ್ರಾಮರ್ ವಿಡಿಯೋಗಳು ಸಿಗ್ತಾವೆ ನಿಮಗೆ. ಈ ಸುಮ್ಮನೆ ವಿಡಿಯೋ ಯಾವ ಬೇಕು ನೋಡೋದಲ್ಲ, ಈ ನಿಮಗೆ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥದ್ದನ್ನು ಮಾತ್ರ ನೀವು ಮಾರ್ಕ್ ಮಾಡ್ತಾ ಏನು ಮಾಡ್ಬೇಕು ಇಲ್ಲಿ ನೋಡ್ತಾ ಬರ್ಬೇಕು. ಅಂದಾಗ ಮಾತ್ರ ನಿಮ್ಗೆ ಸಿಲೆಬಸ್ ಕವರ್ ಆಗುತ್ತೆ. ಸೊ ಯಾವುದೋ ವಿಡಿಯೋ ಬರ್ತಾವಂತೆ ಅವನ್ನೇ ನೋಡ್ಕೊಂತ ಕುಂತ್ರ ನಿಮ್ದು HSTR ಸಿಲೆಬಸ್ ಕವರ್ ಆಗೋದಿಲ್ಲ. ಹೀಗಾಗಿ ನೀವೇನು ಮಾಡ್ಬೇಕು ಇಲ್ಲಿ ನಿಮ್ಗೆ ಸಿಲೆಬಸ್ ಅಲ್ಲಿ ಇದ್ರೆ ಮಾತ್ರ ಅದನ್ನು ನೋಡ್ಬೇಕು, ಇಲ್ಲಾಂದ್ರೆ ಸೊ ಯಾವುದೇ ಕಾರಣಕ್ಕೆ ನೋಡಬಾರ್ದು. ಇವೆಲ್ಲ ಏನು ಮಾಡ್ರಿ ಸೊ ಇಂಗ್ಲೀಷ್ಗೆ ಸಂಬಂಧಪಟ್ಟಂಗಾಯ್ತು. ಸೊ ಮುಂದುವರೆದು ನೀವು ಏನು ಮಾಡ್ಬೋದು 6ರಿಂದ 10ನೇ ತರಗತಿಯಲ್ಲಿ ಇರ್ತಕ್ಕಂಥ ಗ್ರಾಮರ್ ಪಾಯಿಂಟ್ ಅನ್ನು ಕೂಡ ಏನು ಮಾಡ್ರಿ ಇಲ್ಲಿ ಕವರ್ ಮಾಡ್ತಾ ಬನ್ನಿ. ಅಂದ್ರೆ ಇಲ್ಲಿ 12 ಮಾರ್ಕ್ಸ್ಗೆ ಸುಮಾರು 10 ಅಂಕ ಆರಾಮಾಗಿ ನೀವೇನು ಮಾಡ್ಬೋದು ಪಡಿತಾ ಬರ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಇಂಗ್ಲೀಷ್ 12 ಆದ್ರೆ ಇಲ್ಲಿ ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಪಟ್ಟಂಗೆ 13 ಕ್ವಶನ್, 13 ಅಂಕದ ಪ್ರಶ್ನೆಗಳು ಇದ್ದೇ ಇರ್ತಾವಿಲ್ಲ. 13 ಅಂಕ ಕಂಪಲ್ಸರಿ ಆಗಿ ನೀವು ಇಲ್ಲಿ ಗಳಿಸ್ಬೇಕಂದ್ರೆ ಸೊ ಕೆಲವೊಂದಿಷ್ಟು ಪುಸ್ತಕಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಾವೆ. ನೀವು ಯಾವೆಲ್ಲ ಪುಸ್ತಕ ಆಯ್ಕೆ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ದು SS ಕೂಡ ನಿಂತಿದೆ. ಸೊ ಮೊದಲನೇದಾಗಿ ನೀವು ಇಲ್ಲಿ ಈಗ ಬೆಸ್ಟ್ ಬುಕ್ ಯಾವುದು ಅಂದ್ರೆ ಒಂದು 2-3 ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಯಾವ್ದು ಇಷ್ಟ ಆಗ್ತದೆ ಅದನ್ನು ಕೂಡ ನೀವು ಪರ್ಚೇಸ್ ಮಾಡಿ ಓದ್ತಾ ಬರ್ಬೋದು. ಸೊ ಮೊದಲನೇದಾಗಿ ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಪಟ್ಟಂಗ ಗೌತಮ್ ಅಂತ ಇದೆ. ಸೊ ಕಂಪ್ಯೂಟರ್ ನಾಲೆಜ್ ಯಾವ್ದು ಇಲ್ಲಿ ಗೌತಮ್ ಅಂತಕ್ಕಂಥದ್ದು ಸ್ಪರ್ಧಾ ಉನ್ನತಿ ಅವ್ರದ್ದು DA ಗೌತಮ್ ಅಂತ ಇದೆ. ಅದು ಉನ್ನತವಾಗಿರ್ತಕ್ಕಂಥ ಪುಸ್ತಕ ಆಗಿರ್ತದ. ಬೇರೆ ಸಿ ಗ್ರೂಪ್ ಎಕ್ಸಾಮ್ಗೆ ಸಾಕಷ್ಟು ಅದರಿಂದ ಕ್ವಶನ್ಗಳು ಬಂದಿರ್ತವ, ನಿಮ್ಗೆ HSTRಗೂ ಹೆಲ್ಪ್ ಆಗ್ತದ. ಇಲ್ಲಿ ಡಿಟೇಲ್ ಆಗಿರ್ತಕ್ಕಂಥದ್ದು ಇದೆ, ಅದ್ರ ಜೊತೆಗೆ ಕ್ವಶನ್ ಬ್ಯಾಂಕ್ ಕೂಡ ಅವ್ರದೇ ಆದಂಥ ಕ್ವಶನ್ ಬ್ಯಾಂಕ್ ಕೂಡ ಇದೆ. ಇಲ್ಲ ಸರ್ ನಾವು ಇಂಗ್ಲೀಷಲ್ಲಿ ಓದ್ತೀವನ್ನ ಅವರು ಅರ್ಹಂತ್ ಪಬ್ಲಿಕೇಶನ್ ಅವ್ರದ್ದು ಸೊ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕಂಪ್ಯೂಟರ್ ಅವೇರ್ನೆಸ್ ಅಂತಕ್ಕಂಥ ಪುಸ್ತಕ ಇದೆ. ಅದನ್ನು ಕೂಡ ಏನು ಮಾಡ್ಬೋದು ನೀವು ಇಲ್ಲಿ ಸೊ ಪರ್ಚೇಸ್ ಮಾಡಿ ಓದ್ತಾ ಬರ್ಬೋದು. ಈ ಸಿಲೆಬಸ್ ನೋಡ್ತಾ ಬರ್ಬೋದು. ಬಹಳಷ್ಟು ಈಸಿ ಇರ್ತಕ್ಕಂಥದ್ದು, ಕಡಿಮೆ ಇರ್ತಕ್ಕಂಥ ಸಿಲೆಬಸ್ ಕೂಡ ಹೊಂದಿರ್ತೈತಿ ಕಂಪ್ಯೂಟರ್. ಸೊ ಹೀಗಾಗಿ ಕಂಪ್ಯೂಟರ್ ಕೂಡ ನೀವೇನು ಮಾಡ್ಬೇಕು ಎಫರ್ಟ್ ಆಗ್ತಾ ಬರ್ಬೇಕು. ಸೊ ಜನರಲ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಕೂಡ ಎಷ್ಟು ಇರ್ತದ 25 ಅಂಕ ಇರ್ತದ. ಇದು ಕೂಡ ಮೇಜರ್ ಆಗಿರ್ತದ. ಇಲ್ಲಿ ಮೇಜರ್ ಇದರಲ್ಲಿ ಸಾಮಾನ್ಯ ಪತ್ರಿಕೆಯಲ್ಲಿ ಯಾವ್ಯಾವ ಮೇಜರ್ ಇರ್ತಾವ ಅಂದ್ರೆ ಇಲ್ಲಿ ಸೊ ಒಂದನೇದಾಗಿ GK ಇರ್ತದ. ಸೊ GK ಎಷ್ಟು ಇರ್ತದ 25 ಅಂಕ ಇರ್ತದ. ಸೊ ಅದು ಬಿಟ್ರೆ ಸೈಕಾಲಜಿ ಕೂಡ 25 ಬಿಟ್ರೆ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಕೂಡ ಏನಿರ್ತದೆ 75 ಅಂಕ. ಈ ಮೂರು ವಿಷಯಕ್ಕೆ ಸಂಬಂಧಪಟ್ಟಂಗೆ ಇರ್ತವೆ. ಹೀಗಾಗಿ ಇವುಗಳಿಗೆ ಜಾಸ್ತಿ ಫೋಕಸ್ ಮಾಡಿ ಓದ್ತಾ ಬರ್ಬೇಕು. ಇದಕ್ಕೆ ಯಾವ್ದಾದ್ರು ಒಂದು ಬುಕ್ ಅನ್ನು ನೀವು ಸೊ ರೆಫರೆನ್ಸ್ ಆಗಿ ತಗೊಳ್ರಿ. ಅದ್ರ ಬಿಟ್ರೆ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ವಿಡಿಯೋಗಳು ಸಿಗ್ತಾವೆ ನಿಮಗೆ. ಇಲ್ಲಿ ಟಾಪಿಕ್ ವೈಸ್ ಏನ್ ಮಾಡ್ಬೇಕು ಸರ್ಚ್ ಮಾಡ್ಬೇಕು. ಸೊ ಓದ್ತಾ ಬರ್ಬೇಕು. ಸೊ ಅಂದಾಗ ಮಾತ್ರ ಏನಾಗುತ್ತೆ ನಿಮ್ಗೆ ಈಸಿ ಆಗ್ತಾ ಬರ್ತದೆ. ಸೊ ಮಂಜುನಾಥ್ ಬ್ಯಾಡಗಿ ಸರ್ದು ಅಂತ ಇದೆ, ಅದು ಚೆನ್ನಾಗಿದೆ ಬುಕ್. ಸೊ ಅದು ಬಿಟ್ರೆ ಇಲ್ಲಿ ಸೊ ಗುರುರಾಜ್ ಬುಲ್ಬುಲೆ ಸರ್ದು ಕೂಡ ಅದ್ಭುತವಾಗಿರ್ತಕ್ಕಂಥ ಪುಸ್ತಕ ಇದೆ. ಸೊ ಅದು ಬಿಟ್ರೆ ಸಾಕಷ್ಟು ನಿಮಗೆ ಇಲ್ಲಿ ಯೂಟ್ಯೂಬ್ ವಿಡಿಯೋ ಕ್ಲಾಸಸ್ ಕೂಡ ಸಿಗ್ತಾವೆ. ಸೊ ಅವನು ಕೂಡ ಏನು ಮಾಡ್ರಿ ಪ್ರಿಪ್ರೇಷನ್ ಮಾಡ್ತಾ ಬನ್ನಿ. ಸೊ ಒಂದೇ ದಿನಕ್ಕೆ ಕವರ್ ಮಾಡುವಂಥದ್ದಲ್ಲ ಇದು. ರೆಗ್ಯುಲರ್ ಆಗಿ ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ ಏನು ಮಾಡ್ಬೋದು ಇದಕ್ಕೆ. ಸೊ ಮ್ಯಾಥಮೆಟಿಕ್ಸಿಗೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಗ ಟೈಮನ್ನು ಮೀಸಲಿಡ್ಬೇಕಾಗ್ತದೆ ನೀವು ಇಲ್ಲಿ. ಸೊ ಕೋಡಿಂಗ್, ಡಿಕೋಡಿಂಗ್, ಬ್ಲಡ್ ರಿಲೇಷನ್ಸ್, ಡೈರೆಕ್ಷನ್ಗೆ ಸಂಬಂಧಪಟ್ಟಂಗ, ಲಾಜಿಕಲ್ ಗೇಟ್ಸಿಗೆ ಸಂಬಂಧಪಟ್ಟಂಗ, ಡೈಗ್ರಾಮ್ ಬಹಳಷ್ಟು ಏನಾಗಿರ್ತದೆ ಇಲ್ಲಿ ಸಿಲೆಬಸ್ ಈಸಿ ಇರ್ತದ. ಸೊ ಆದ್ರೆ ಏನು ಮಾಡ್ಬೇಕು ಇಲ್ಲಿ ಪ್ರಿಪ್ರೇಷನ್ ನೀವು ಯಾವ ರೀತಿ ಮಾಡ್ತಿರಲ್ಲ ಅದ್ರ ಮೇಲೆ ಸೊ ನಿಂತಿರ್ತದೆ ಇಲ್ಲಿ. ಸೊ ಒಟ್ಟಾರೆ ಇಲ್ಲಿ ಏನಾಯ್ತಿಲ್ಲ ಸಾಮಾನ್ಯ ಪತ್ರಿಕೆ ಸಂಬಂಧಪಟ್ಟಂಗೆ ನಿಮ್ಗೆ 100 ಅಂಕದ ಡಿಟೇಲ್ ಆಗಿ ಮಾಹಿತಿ ಗೊತ್ತಾಯ್ತು ಅಂತ ಭಾವಿಸ್ಕೊಳ್ತೀನಿ. ಸೊ ಈ 100 ಅಂಕದ ಸಾಮಾನ್ಯ ಪತ್ರಿಕೆ ಆದ ನಂತರ ಬರ್ತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿ ಪತ್ರಿಕೆ 2. ಸೊ ಪತ್ರಿಕೆ 2 ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇರ್ತದ. ಸೊ ಕನ್ನಡ, ಇಂಗ್ಲಿಷ್, ಹಿಂದಿ ಆಗಿರ್ಬೋದು. ಸೊ ಅದ್ರ ಜೊತೆಗೆ ಸೊ ಸಮಾಜ ವಿಜ್ಞಾನ ಆಗಿರ್ಬೋದು. ನೀವು ಯಾವ ವಿಷಯ ಆಯ್ಕೆ ಮಾಡ್ಕೊಂತಾರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇರ್ತದ. ಇಲ್ಲಿ ಇದು ಕೂಡ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂಗೆ ನೋಡ್ತಾ ಬನ್ನಿ ನೀವು ಇಲ್ಲಿ. ಸೊ ಬೆಸ್ಟ್ ಬುಕ್ಕನ್ನು ಕೂಡ ನಾವು ಕೊನೆಯಲ್ಲಿ ಹೇಳ್ತಾ ಬರ್ತೀನಿ ಅಂತ. ಪಂಪ ಪೂರ್ವ ಯುಗ, ಹರಿಹರ ಯುಗ, ಕುಮಾರ ವ್ಯಾಸ ಯುಗ, ಸೊ ಆಧುನಿಕ ಯುಗ, ಇವೆಲ್ಲ ಒಂದೇ ಬುಕ್ಕಲ್ಲಿ ಕವರ್ ಆಗಿರ್ತಕ್ಕಂಥ ಒಂದು ಬುಕ್. ಬೆಸ್ಟ್ ಬುಕ್ ಯಾವುದಪ್ಪ ಅಂದ್ರೆ ಇಲ್ಲಿ
ರಂಶ್ರೀ ಮುಗುಳಿ ಅವ್ರದ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂತೇಳಿ. ಸೊ ನಾನು ಅಲ್ಲಿ ನಿಮಗೆ ಬೇಕಂದ್ರೆ ಸೊ ಇದ್ರ ಫೋಟೋನು ಕೂಡ ಶೇರ್ ಮಾಡ್ತೀನಿ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಆ ಬುಕ್ ಲಿಸ್ಟ್ ಬಗ್ಗೆ ಕೂಡ. ಸೊ ಅಲ್ಲಿ ನೀಟಾಗಿ ನೋಡ್ತಾ ಬನ್ನಿ ನೀವು. ಇಲ್ಲಿ ಬೆಸ್ಟ್ ಬುಕ್ ಯಾವ್ದಕ್ಕಿದೆ ಅಂದ್ರೆ ರಂಶ್ರೀ ಮುಗುಳಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂಥ ಅದ್ಭುತವಾದ ಪುಸ್ತಕ ಇದೆ. ಈ ಎಲ್ಲ ಅಂಶಗಳು ಅದು ಒಂದೇ ಬುಕ್ ಅಲ್ಲಿ ಕವರ್ ಮಾಡ್ತಾ ಬಂದಿದ್ದಾರೆ. ಸೊ ಮುಂದುವರೆದ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟ ಒಂದು ಬುಕ್ ಇದೆ. ಸೊ ಅಲ್ಲಿ ಇದರಲ್ಲಿ ಏನು ಕವರ್ ಆಗಿಲ್ಲ, ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕಾವ್ಯ ಮೀಮಾಂಸೆ ಕವರ್ ಆಗಿಲ್ಲ. ನೀವು ಇಲ್ಲಿ ಯಾರಾದ್ರೂ ಕೆಸೆಟ್ ಮತ್ತು ನೆಟ್ಗೆ ಕನ್ನಡ ಸಬ್ಜೆಕ್ಟ್ನವರು ಪ್ರಿಪರೇಷನ್ ಮಾಡಿದ್ರೆ ರಾಜಪ್ಪ ದಳವಾಯಿ ಅಂತಕ್ಕಂಥ ಅದ್ಭುತವಾದ ಪುಸ್ತಕ ಇದೆ. ಅದರಲ್ಲೂ ಕೂಡ ಎಲ್ಲ ವಿಷಯ ಕವರ್ ಆಗಿದೆ. ಸೊ ಯಾಕಂದ್ರೆ ಹೊಸಬರಿಗೆ ಕನ್ನಡ ವಿಷಯ ಅಲ್ದವ್ರಿಗೆ ಅದೇನಾಗುತ್ತೆ ಇಲ್ಲಿ ಸೊ ಬಹಳಷ್ಟು ಡೆಪ್ತ್ ಆಗ್ತದೆ. ಕನ್ನಡ ವಿಷಯ ಯಾರು ಬರಿತಾ ಇದ್ರಲ್ಲ, ಸೊ ನಿಮಗೆ ಅದು ಒಂದು ಬೆಸ್ಟ್ ಬುಕ್ ಬೇಕೇ ಬೇಕು. ಸೊ ನಾವು ಕೂಡ ಅದೇ ಬುಕ್ ಅನ್ನು ಓದಿ ಏನಾಗಿದ್ದೀವಿ ಇಲ್ಲಿ ಕೆಸೆಟ್ ಅವನ್ನೆಲ್ಲ ಕ್ಲಿಯರ್ ಮಾಡ್ಬೇಕಾದ್ರೆ ಅದು ಒಂದೇ ಬುಕ್ ಸಾಕು ನೀವು ಕೆಸೆಟ್ ಕ್ಲಿಯರ್ ಮಾಡ್ಲಿಕ್ಕೆ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಪುಸ್ತಕ ಆಗಿರ್ತದೆ. ಸೊ ಅದನ್ನು ಓದ್ತಾ ಬನ್ನಿ. ಕಾವ್ಯ ಮೀಮಾಂಸೆ ಮತ್ತೊಂದಿದೆ. ಸೊ ಆದ್ರೆ ನೀವೇನ್ ಮಾಡೋಕ್ಕಾಗಲ್ಲ ಅದನ್ನ. ಸೊ ಬಹಳಷ್ಟು ಡೆಪ್ತ್ ಐತದ, ಅಷ್ಟೇನು ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ಇದಕ್ಕೆ. ಹಾಗಾಗಿ ನೀವು ರಾಜಪ್ಪ ದಳವಾಯಿ ಒಂದು ತಗೋರಿ. ಸೊ ಅದು ಬಿಟ್ರೆ ರಂಶ್ರೀ ಮುಗುಳಿ ಇವೆರಡು ಬುಕ್ ಆದ್ರೆ ಇಲ್ಲಿ ಏನಾಗತ್ತೆ, ಇಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಕವರ್ ಆಗ್ತಾ ಬರ್ತದ. ನೀವು ಆಯ್ಕೆ ಮಾಡಿ ಓದ್ತಾ ಬರ್ಬೇಕು ನೀವು ಇಲ್ಲಿ. ಸೊ ಬುಕ್ ಐತಂತ ಎಲ್ಲವನ್ನು ಓದೋದಲ್ಲ, ಸಿಲೆಬಸ್ ಅಲ್ಲಿ ಏನಿದೆ ಅದನ್ನ ಮಾತ್ರ ಕವರ್ ಮಾಡ್ತಾ ಬನ್ನಿ. ಮುಂದುವರೆದು ಹಳಗನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಸೊ ಅವರು ಕೂಡ ರೆಫರೆನ್ಸ್ ಬುಕ್ ಅನ್ನು ಕೊಟ್ಟಿರ್ತಾರೆ, ಅದನ್ನ ಹೇಳ್ತೇನಂತ ಇಲ್ಲಿ. ಅಕ್ಷರ ಮತ್ತು ಸಂಧಿ ಪ್ರಕರಣ, ದೇಶೀಯ ಶಬ್ದ ಪ್ರಕರಣ, ಸೊ ಅನ್ಯ ದೇಶಿ ಪ್ರಕರಣ, ನಾಮಪದಕ್ಕೆ ಸಂಬಂಧಪಟ್ಟಂಗ, ಕ್ರಿಯಾಪದ ಪ್ರಕರಣ, ಇವೆಲ್ಲವಕ್ಕೆ ಸಂಬಂಧಪಟ್ಟಂಗ ಒಂದು ಬೆಸ್ಟ್ ಬುಕ್ ಯಾವ್ದದ ಅಂದ್ರೆ ಇಲ್ಲಿ ನೋಡ್ತಾ ಬನ್ನಿ, ಗಮನಿಸಿ ಇಲ್ಲಿ ಕೊಟ್ಟಿದ್ದಾರೆ ಅವರೇ ಕೂಡ. ಕಾವ್ಯ ಮೀಮಾಂಸೆ ಸಂಬಂಧಪಟ್ಟಂಗ ತೀನಂಶ್ರೀ ಇದೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ಬೇಡ ಅಂದ್ರೆ ಇಲ್ಲಿ ಏನ್ ಮಾಡಿ ರಂಶ್ರೀ ಮುಗುಳಿ ಮತ್ತು ಇನ್ನೊಂದು ಯಾವ್ದು ಇಲ್ಲಿ ರಾಜಪ್ಪ ದಳವಾಯಿ ಬುಕ್ ಅಲ್ಲಿ ಕವರ್ ಆಗಿದೆ. ಕಾವ್ಯ ಮೀಮಾಂಸೆ ಕೂಡ ಇದರಲ್ಲಿ ಕವರ್ ಆಗಿದೆ, ಯಾವುದು ರಾಜಪ್ಪ ದಳವಾಯಿ ಬುಕ್ ಅಲ್ಲಿ ಸೊ ಕವರ್ ಆಗಿದೆ. ಸೊ ನೀವಿಲ್ಲ ಬೇಡ ಅಂದ್ರೆ ಸಪ್ರೇಟ್ ಆಗಿ ಓದ್ತೀವಿ ಟೈಮ್ ಇದೆ ಅನ್ನೋರು ಏನ್ ಮಾಡಿ ಸೊ ಇದಕ್ಕೆ ಸಂಬಂಧಪಟ್ಟಂಗ ತೀನಂಶ್ರೀಯನ್ನ ತಗೊಳ್ಳಿ. ವ್ಯಾಕರಣಕ್ಕೆ ಬೆಸ್ಟ್ ಬುಕ್ ಯಾವ್ದಂದ್ರೆ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅವರು ಸೊ ಬಿಡುಗಡೆ ಮಾಡಿರ್ತಕ್ಕಂಥ ಕನ್ನಡ ವ್ಯಾಕರಣ ದರ್ಪಣ ಅಂತ. ಎಲ್ಲಾ ಕಡೆ ಏನಾಗುತ್ತದೆ, ಇದು ಜೆರಾಕ್ಸ್ ಕೂಡ ಸಿಗ್ತದೆ, PDF ಎಲ್ಲ ಕಡೆ ಡೌನ್ಲೋಡ್ ಮಾಡ್ಬೋದು ನೀವು ಇಲ್ಲಿ. ಸೊ ಮೈಸೂರು ವಿಶ್ವವಿದ್ಯಾಲಯದವ್ರು ಏನ್ ಮಾಡ್ರ ಪ್ರಕಟ ಮಾಡ್ರ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಇದರಿಂದ ಡೈರೆಕ್ಟ್ ಆಗಿ ಬಂದಿರತಕ್ಕಂಥ ಕ್ವಶನ್ಗಳ ಸಂಖ್ಯೆ ಅತಿ ಹೆಚ್ಚಾಗಿರ್ತವೆ. ಹೀಗಾಗಿ ಬೆಸ್ಟ್ ಬುಕ್ ಇದು ಒಂದು ಬುಕ್ ಆದ್ರೆ ಸಾಕು ನಿಮ್ಗೆ ಕವರ್ ಆಗ್ತದೆ. ಸೊ ಅದು ಹೊರತುಪಡಿಸಿ ಮತ್ತೇನು ಕನ್ನಡಕ್ಕೆ ನೋಡ್ಬೇಕಂದ್ರೆ ಇಲ್ಲಿ 6ರಿಂದ 10ನೇ ತರಗತಿ ಸಂಬಂಧಪಟ್ಟಂಗ ಭಾಷಾಭ್ಯಾಸದಲ್ಲಿ ಇರ್ತಕ್ಕಂಥ ಎಲ್ಲಾ ಗ್ರಾಮರ್ ಪಾಯಿಂಟ್ಗಳನ್ನ ಏನ್ ಮಾಡಿ ನೋಡ್ತಾ ಬನ್ನಿ. ವ್ಯಾಕರಣ ಅಂಶವನ್ನು ಅಲ್ಲಿ ಕೂಡ ನೋಡಿದ್ರೆ ಸಾಕು, ಇಷ್ಟಕ್ಕೆ ಕನ್ನಡ ನಿಮ್ದು ಏನಾಗುತ್ತೆ ಸಂಪೂರ್ಣವಾಗಿ ಕವರ್ ಆಗುವ ಸಾಧ್ಯತೆ ಇರ್ತದೆ ಇಲ್ಲಿ. ಸೊ ಅದು ಬಿಟ್ರೆ ಇದೆಲ್ಲ ಭಾಷಾ ಬೋಧನೆಗೆ ಸಂಬಂಧಪಟ್ಟಂಗೆ ನಿಮ್ಗೆ ಹೇಳಿದ್ದೀನಿ 20 ಅಂಕದ ಏನಿರ್ತದೆ ಇಲ್ಲಿ ಪೆಡಗಾಗಿ ಸಂಬಂಧಪಟ್ಟಂಗೆ ಇರ್ತದ ಅಂತೇಳಿ. ಇದಕ್ಕೆ TET ಓದಿದ್ದೀರಾ, TET ಸಂಬಂಧಪಟ್ಟಂಗ ಇದಕ್ಕೆ ಬೆಸ್ಟ್ ಬುಕ್ ಯಾವ್ದಿದೆ ಅಂದ್ರೆ ಸೊ ಅನಸೂಯ ಪರಗಿ ಅಂತ ಇದೆ, ಅನಸೂಯ ಪರಗಿ ಇದೆ. ಸೊ ಆಮೇಲೆ ನೀವು ಪ್ರಿಪ್ರೇಷನ್ TET ಮಾಡಿದ್ರಿ ಅಂದ್ರೆ ನಿಮ್ಗೆ ಈಜಿ ಕೂಡ ಆಗ್ತಾ ಬರ್ತದ. B.Ed ಅಲ್ಲಿ ಓದಿರ್ತಕ್ಕಂಥ ಪುಸ್ತಕಗಳು ಇರ್ತಾವ ಪೆಡಗಾಗಿ ಸಂಬಂಧಪಟ್ಟಂಗೆ, ಅದನ್ನು ಕೂಡ ನೀವೇನ್ ಮಾಡಬಹುದು ಇಲ್ಲಿ ರೆಫರೆನ್ಸ್ ಆಗಿ ತಗೊಂಡ್ಬಿಟ್ಟು ಓದ್ತಾ ಬರ್ಬೋದು. ಸೊ ಒಟ್ಟಾರೆ ಇದು ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಅರ್ಥ ಆಯ್ತು ಅಂತ ಭಾವಿಸ್ಕೊಳ್ತೀನಿ. ಸೊ ಮುಂದುವರೆದು ಸೊ ಬೇರೆ ವಿಷಯನೂ ಕೂಡ ನೀವೇನ್ ಮಾಡಿ ಡಿಟೇಲ್ ಆಗಿ ನೋಡ್ತಾ ಬನ್ನಿ. ಎಲ್ಲ ವಿಷಯನೂ ಕೂಡ ನಾ ಇಲ್ಲಿ ಹೇಳ್ತಾ ಹೋಗಲ್ಲ. ಇದು ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಕೂಡ ಸೇಮ್ ಇರ್ತದ 80 ಅಂಕ. ಸೊ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇದ್ರೆ ಇಲ್ಲಿ ಪೆಡಗಾಗಿ ಸಂಬಂಧಪಟ್ಟಂಗ 20 ಅಂಕದ ಇರ್ತದ. ಒಟ್ಟಾರೆ ಇದು ಕೂಡ 100 ಅಂಕದ ಇರ್ತದ. ಇದು ಕೂಡ 6ರಿಂದ 10ನೇ ತರಗತಿ ಬುಕ್ ಓದಿ. ಸೊ ನೀವು ಆಲ್ರೆಡಿ ಪ್ರಿಪ್ರೇಷನ್ ಮಾಡೋರು ಗೊತ್ತಿರತ್ತ. ಸೊ ನಿಮ್ಗೆ ಯಾವ ಸೂಕ್ತ ಅನ್ಸುತ್ತೆ ಆ ಬುಕ್ ಅನ್ನು ತಗೊಂಡ್ಬಿಟ್ಟು ಓದ್ತಾ ಬನ್ನಿ. ಗ್ರಾಮರ್ಗಂತ ಸೇಮ್ ಅದೇ ಬುಕ್ ಅನ್ನು ಏನ್ ಮಾಡಿ ಕಂಪ್ಲೀಟ್ ಆಗಿ ನೋಡ್ತಾ ಬನ್ನಿ. ಇದು ಕೂಡ ಸೇಮ್ 100 ಅಂಕದ ಇರ್ತದ. ನೆಕ್ಸ್ಟ್ ನಾ ಇಲ್ಲಿ ಮುಂದುವರೆದ ಮೇಲೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಸೊ ಹಿಂದಿ ಕೂಡ ಇದೆ, ಹಿಂದಿ ಕೂಡ ನೀವೇನ್ ಮಾಡ್ಬೋದು ಸೊ ಡೌನ್ಲೋಡ್ ಮಾಡಿಬಿಟ್ಟು ಇಲ್ಲಿ ಸೊ ಇಲ್ಲ ಸ್ಕ್ರೀನ್ಶಾಟ್ ಆದ್ರೂ ತಕೊಂಡು ನೋಡ್ತಾ ಬನ್ನಿ. ಸೊ ಮುಂದುವರೆದು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ನಾವಿಲ್ಲಿ ಸೊ ನೀಟಾಗಿ ನೋಡ್ತಾ ಹೋಗೋಣ ಅಂತ. ಸಿಲೆಬಸ್ ಬಹಳಷ್ಟು ಡೆಪ್ತ್ ಇದೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ. ನೋಡಿಲ್ಲಿ ಇತಿಹಾಸ ಮೊದಲೇದಾಗಿ ಬರ್ತಕ್ಕಂಥದ್ದು ಪಾರ್ಟ್ ಇತಿಹಾಸಕ್ಕೆ ಸಂಬಂಧಪಟ್ಟಂಗ ಸೊ ಏನು ಯಾವೆಲ್ಲ ಬುಕ್ ಓದ್ಬೇಕಂದ್ರೆ ಇಲ್ಲಿ 6ರಿಂದ 10ನೇ ತರಗತಿ ಪ್ಲಸ್ 12ನೇ ತರಗತಿವರೆಗೂ ಓದಲೇಬೇಕು. 12ನೇ ತರಗತಿಯ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಇತಿಹಾಸ ಪುಸ್ತಕವನ್ನು ಕಂಪಲ್ಸರಿ ಓದಲೇಬೇಕು. ಸೊ ನೀವು TET ಓದಿದ ಹಾಗೆ 6ರಿಂದ 10ನೇ ತರಗತಿ ಓದಿದ್ರೆ ನಿಮ್ಮ ಸಿಲೆಬಸ್ ಕವರ್ ಆಗುವುದಿಲ್ಲ. ಸೊ ಇಲ್ಲಿ ಗಮನಿಸ್ತಾ ಬನ್ನಿ. ಇಲ್ಲಿ
ಚೀನಿ ನಾಗರಿಕತೆ, ಗ್ರೀಕ್, ರೋಮನ್ ಮತ್ತು ಅಮೆರಿಕ ನಾಗರಿಕತೆ, ಮೆಸೊಪೊಟೇಮಿಯಾ, ಈಜಿಪ್ಟ್ ಇವೆಲ್ಲವೂ ಎಲ್ಲಿದೆ ಅಂದ್ರೆ ಫಸ್ಟ್ ಇಯರ್ ಜಿಯೋಗ್ರಫಿ ಇತಿಹಾಸ ಬುಕ್ಕದಲ್ಲಿ ಇದೆ. ಫಸ್ಟ್ ಇಯರ್ ಇತಿಹಾಸ ಬುಕ್ಕದಲ್ಲಿ ಸಂಬಂಧಪಟ್ಟಂಗಿದೆ. ಸೊ ಇವೆಲ್ಲ ಅಂಶಗಳು ಎಲ್ಲಿ ಕವರ್ ಆಗ್ತಾವ ಅಂದ್ರೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ದಲ್ಲಿ ಸೊ ಕೊಟ್ಟಿರುವಂಥದ್ದು. ಸೊ ನೀವು ಫಸ್ಟ್ PUC ಸೆಕೆಂಡ್ PUC ಕಡ್ಡಾಯವಾಗಿ ಎಲ್ಲ ವಿಷಯಗಳನ್ನು ನಾವು ಇಲ್ಲೇನು ಫಸ್ಟ್ ಇತಿಹಾಸ ಸಂಬಂಧಪಟ್ಟಂಗೂ ಕೂಡ ಓದಬೇಕು. ಸೊ ಮುಂದುವರೆದ ಹಾಗೆ ನೋಡ್ತಾ ಬನ್ನಿ ನೀವು ಇಲ್ಲಿ. ಸೊ ಇದಾದ ನಂತರ ಇಷ್ಟೆಲ್ಲ ಸಿಲೆಬಸ್ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದ ಇದು. ಈ ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕಂದ್ರೆ ಇಷ್ಟೆಲ್ಲ ಸಿಲೆಬಸ್ ಕವರ್ ಮಾಡಲೇಬೇಕು ನೀವೆಲ್ಲ. ಸೊ ಮುಂದುವರೆದು ನೋಡ್ತಾ ಬನ್ನಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಗ. ಸೊ ಇಲ್ಲಿ ಕೂಡ 6ರಿಂದ 12ನೇ ತರಗತಿವರೆಗೂ ನೋಡ್ತಾ ಬನ್ನಿ. 6ರಿಂದ 12ನೇ ತರಗತಿವರೆಗೂ ನೋಡಿದ್ರೆ ನೀವು ಇಲ್ಲಿ ಸೊ ಕವರ್ ಆಗ್ತದ. ಇತಿಹಾಸಕ್ಕೆ ಇದನ್ನ ಹೊರತುಪಡಿಸಿ ಮತ್ತೆ ಯಾವ್ದಾದ್ರು ಬುಕ್ ಇದ್ರೆ ಆರ್ ಮಂಜುನಾಥ್ ಅಂತಕ್ಕಂಥದ್ದು ಸೊ ಚೆನ್ನಾಗಿರ್ತಕ್ಕಂಥ ಬುಕ್ ಅದು. ಆರ್ ಮಂಜುನಾಥ ಬುಕ್ ಅನ್ನು ಕೂಡ ನೀವೇನ್ ಮಾಡಿ ಸೊ ನೋಡ್ತಾ ಬನ್ನಿ. ಆರ್ ಮಂಜುನಾಥ್ ಸರ್ದು ಬುಕ್ ಇದೆ. ನೆಕ್ಸ್ಟ್ ಮುಂದುವರೆದು ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ನೋಡಿ ಇಲ್ಲಿ. ಸೊ ರಾಜ್ಯಶಾಸ್ತ್ರದ ಅರ್ಥ ಪ್ರಾಮುಖ್ಯತೆಯಿಂದ ಹಿಡಿದು ಸೊ ಕೊನೆಯವರೆಗೂ ಎಲ್ಲ ಸಿಲೆಬಸ್ ಕವರ್ ಆಗಿರುವಂಥದ್ದು. ಸೊ ಇಲ್ಲಿ ಪ್ರಥಮ PUC ಮತ್ತು ಸೆಕೆಂಡ್ PUCಯಲ್ಲಿ ಇರ್ತಕ್ಕಂಥ ರಾಜ್ಯಶಾಸ್ತ್ರ ಪುಸ್ತಕದಿಂದ ಅನೇಕ ಅಂಶಗಳು ಎಲ್ಲ 90% ಏನಾಗುತ್ತೆ ಇಲ್ಲಿ ಕವರ್ ಆಗ್ತಾ ಬರ್ತದೆ. ಸೊ ಮುಂದುವರಿದ ಇದಕ್ಕೆ ಸೊ ಇನ್ನೊಂದು ಬೆಸ್ಟ್ ರೆಫರೆನ್ಸ್ ಬುಕ್ ಯಾವ್ದು ತಗೋಬೇಕು ನೀವು ಇಲ್ಲಿ ಅಂದ್ರೆ ಸೊ PS ಗಂಗಾಧರ್ ಬುಕ್ಕನ್ನು ಕೂಡ ಏನು ಮಾಡ್ಬೋದು ನೀವು ಇಲ್ಲಿ ಸೊ ತೆಗೆದು ಓದ್ತಾ ಬನ್ನಿ. ಸೊ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇಷ್ಟೆಲ್ಲ ಸಿಲೆಬಸ್ ಕೂಡ ಇರ್ತದೆ. ಸೊ ಇದನ್ನ ಏನು ಮಾಡಿ ನೀವು ನೀಟಾಗಿ ಸೊ ನೋಟ್ಸ್ ಮಾಡ್ತಾ ಬನ್ನಿ, ನೋಡ್ತಾ ಬನ್ನಿ. ಮುಂದುವರೆದು ಸೋಷಿಯಾಲಜಿಗೆ ಸಂಬಂಧಪಟ್ಟಂಗೆ ಕೂಡ ಹಾಗೆ. ಸೊ 6ರಿಂದ 12ನೇ ತರಗತಿ ಬುಕ್ಸ್ ಓದಿ. ಸೊ 6ರಿಂದ 12ನೇ ತರಗತಿ ಬುಕ್ಸ್ ಓದಿದ್ರೆ ಇದು ಆಲ್ಮೋಸ್ಟ್ ಏನಾಗುತ್ತೆ ಇಲ್ಲಿ ಕವರ್ ಆಗ್ತಾ ಬರ್ತದೆ. ನೀವೇನಾದ್ರೂ PG ಮಾಡಿದ್ರೆ PGಯಲ್ಲಿ ಓದಿದ್ರು ಕೂಡ ನೀವೇನು ಮಾಡ್ಬೋದು ಇದನ್ನ ಸೊ ಆ ನೋಟ್ಸನ್ನು ಕೂಡ ಸಂಗ್ರಹ ಮಾಡಿ ಓದ್ತಾ ಬನ್ನಿ. ಸೊ ನೆಕ್ಸ್ಟ್ ಮುಂದುವರೆದು ಸೋಷಿಯಾಲಜಿ ಆದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಜಿಯೋಗ್ರಫಿನೂ ಕೂಡ ಏನ್ ಮಾಡಿ 6ರಿಂದ 12ನೇ ತರಗತಿ. ಇಲ್ಲಿ ಬೆಸ್ಟ್ ಯಾವ್ದು ಇದೆ ಅಂದ್ರೆ ಫಸ್ಟ್ PUC ಜಿಯೋಗ್ರಫಿ ಏನಾಗಿದೆ ಅತಿ ಅದ್ಭುತವಾಗಿರ್ತಕ್ಕಂಥ ಪುಸ್ತಕ ಆಗಿರ್ತದೆ. ಅದು ಕೂಡ ನೀಟಾಗಿ ಏನ್ ಮಾಡಿ ಸೊ ಒಂದ್ಸಲ ಬಿಟ್ಟು 2 ಸಲ ಏನ್ ಮಾಡಿ ಸೊ ನೀಟಾಗಿ ಡಿಟೇಲ್ ಆಗಿ ಓದ್ತಾ ಬನ್ನಿ. 6ರಿಂದ 12ನೇ ತರಗತಿ ಅದ್ರ ಜೊತೆಗೆ ಬರಬಹುದು ರಂಗನಾಥ್ ಅಂತ ಬುಕ್ ಇದೆ. ಸೊ ಅದನ್ನ ಏನ್ ಮಾಡಿ ಜಿಯೋಗ್ರಫಿಗೆ ಸೊ ಓದ್ತಾ ಬನ್ನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ನೋಡಿ. ಇಲ್ಲಿ ಅರ್ಥಶಾಸ್ತ್ರಕ್ಕೆ ಕೂಡ ಸಿಲೆಬಸ್ ಜಾಸ್ತಿ ಇದೆ. ಸೊ ಇಲ್ಲಿ 6ರಿಂದ 10ನೇ ತರಗತಿಯಲ್ಲಿ ಜಾಸ್ತಿ ಕೊಟ್ಟಿಲ್ಲ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ. ಹೀಗಾಗಿ ನೀವು ಫಸ್ಟ್ PUC ಅದ್ರ ಜೊತೆಗೆ ಸೆಕೆಂಡ್ PUCಯನ್ನು ಕೂಡ ಕವರ್ ಮಾಡಿ. ಇದನ್ನು ಹೊರತುಪಡಿಸಿ ಗರಣಿ ಕೃಷ್ಣಮೂರ್ತಿ ಅಂತ ಒಂದು ಬುಕ್, ಗರ್ನಿ ಕೃಷ್ಣಮೂರ್ತಿ ಬುಕ್ ಅನ್ನು ನೀವು ಸೊ ಓದಿದ್ರೆ ಸಾಕು ಏನಾಗುತ್ತೆ ಇಷ್ಟೇ ಕವರ್ ಆಗ್ತಾ ಬರುತ್ತೆ. 6ರಿಂದ 12ನೇ ತರಗತಿ ಓದಿದ ನಂತರ ಅವುಗಳನ್ನು ಓದ್ತಾ ಬರ್ಬೇಕು. ನೀವು ಇಲ್ಲಿ ಫಸ್ಟ್ ಆದ್ಯತೆ ಯಾವ್ದು ಕೊಡ್ಬೇಕು ಇಲ್ಲಿ 6ರಿಂದ 12ನೇ ತರಗತಿ ವಿಷಯವಾರು ಸೊ ಅದೇ ಪುಸ್ತಕವನ್ನು ನೋಡ್ತಾ ಬನ್ನಿ. ಸೊ ಅದು ಮುಂದುವರೆದು ಸೊ ಆಥರ್ಸ್ ಬುಕ್ ಅನ್ನ ಪರ್ಚೇಸ್ ಮಾಡಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂಗ ಅತಿ ಹೆಚ್ಚು ಕವರ್ ಆಗಿರುವಂಥದ್ದು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅಲ್ಲಿ ಏನಾಗಿದೆ ಇಲ್ಲಿ ಕೂಡ ಕವರ್ ಆಗ್ತದೆ. ಸೊ ಇದು ಹೊರತುಪಡಿಸಿ ಯಾವ್ದಾದ್ರು ಒಂದು ಆಥರ್ ಬುಕ್ಸ್ ಕೂಡ ನೀವು ಪರ್ಚೇಸ್ ಮಾಡಿ. ಇಲ್ಲಾಂದ್ರೆ ಇಷ್ಟು ಇದಕ್ಕೆ ಏನಾಗುತ್ತೆ ಸಾಕಾಗ್ತದೆ. ಇಲ್ಲಿ ಅತಿ ಹೆಚ್ಚು ನೋಡಿ ಇಲ್ಲಿ ಸೊ ವ್ಯವಹಾರ ಅಧ್ಯಯನ ಅತಿ ಹೆಚ್ಚು ಬೇರೆ ಸಬ್ಜೆಕ್ಟ್ ಹೋಲಿಸಿದ್ರೆ ಸೊ ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ಇವುಗಳಿಗೆ ಹೋಲಿಸಿದ್ರೆ ಇದು ಅತಿ ಹೆಚ್ಚು ಸಿಲೆಬಸ್ ಅನ್ನು ಕೂಡ ಕೊಟ್ಟಿರ್ತಾರೆ. ನೀವು ಹಿಂದೆ ಕೂಡ ಅಧ್ಯಯನ ಮಾಡಿರೋದು ಕಡಿಮೆ. ಹೀಗಾಗಿ ಇದನ್ನೇನ್ ಮಾಡಿ ಸೊ ಇದಕ್ಕೆ ಇಷ್ಟು ಫೋಕಸ್ ಮಾಡಿ ಓದ್ತಾ ಬನ್ನಿ. ನೋಡಿ ಇಲ್ಲಿ ಇಷ್ಟೊಂದು ಸಿಲೆಬಸ್ ಏನಾಗಿದೆ ಇದು ಒಳಗೊಂಡಿರ್ತದ. ಹೀಗೆ ಒಟ್ಟಾರೆ ನೀವೇನ್ ಮಾಡಿದ್ರಿ ಇಲ್ಲಿ ಸೊ ಕನ್ನಡ, ಇಂಗ್ಲಿಷ್ ಮತ್ತು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಎಲ್ಲ ಅಂಶಗಳನ್ನು ಸಿಲೆಬಸ್ಗಳ ಬಗ್ಗೆ ಆಗಿರ್ಬೋದು ಬುಕ್ಸ್ಗಳ ಬಗ್ಗೆ ಕೂಡ ನೋಡ್ತಾ ಬನ್ರಿ. ಸೊ ಮತ್ತೆ ಏನ್ ಮಾಡೋಣ ಮುಂದುವರೆದು ಇಲ್ಲಿ ನಾವು ಪ್ರೌಢಶಾಲಾ ಶಿಕ್ಷಕರಿಗೆ ನೇಮಕಾತಿ ಸಂಬಂಧಪಟ್ಟಂಗ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಮಾಡಿ ಇಲ್ಲಿ ನೀವೇ ಏನ್ ಮಾಡಿ PDF ಅನ್ನು ಕೂಡ ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಟೆಲಿಗ್ರಾಮ್ ಜಾಯ್ನ್ ಆಗಿ ಅದರಲ್ಲಿ ಹಾಕಿರ್ತೀವಿ. ಸೊ ಅದನ್ನ ತಗೊಂಡ್ಬಿಟ್ಟು ನೀವೇ ಡೀಟೇಲ್ ಆಗಿ ನೋಡ್ತಾ ಬನ್ನಿ. ಒಟ್ಟಾರೆ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೀನಿ. ಯಶಸ್ಸನ್ನು ಕಾಣಲಿ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಸೊ ಇದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.